ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ವಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನಿವತ್ತು ನಿಮಗೊಂದು ಸಿಂಪಲ್ಲಾಗಿರೋ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ರಿಂಗ್ ಬೀಡ್ ಯೂಸ್ ಮಾಡಿ ಈ ಡಿಸೈನ್ನ ಹಾಕ್ತಾಯಿದ್ದೀನಿ. ನ್ಯೂ ಡಿಸೈನ್. ಇದನ್ನು ಸಿಂಪಲ್ ಸ್ಯಾರಿಗೆ ಹಾಕ್ಕೊಬೋದು. ನೋಡಿ, ನಾನು ಇದಕ್ಕೆ ನೀಡಲ್ 9 ನಂಬರ್ ನೀಡಲ್ ತೊಗೊಂಡಿದ್ದೀನಿ. ಮತ್ತು ಆ್ಯಸ್ ಯೂಶ್ವಲ್ 6 ಎಲೆ ಥ್ರೆಡ್ಡು. ಇದಕ್ಕೆ ರಿಂಗ್ ಬೀಡ್ಸ್ ಬೇಕಾಗುತ್ತೆ. ಯಾವ ಥರ ಹಾಕೋದು ನೋಡೋಣ ಬನ್ನಿ. ಸೀರೆಗೆ ಹಾಕೋರಾದರೆ ಸೀರೆ ಫ್ರಂಟ್ ಸೈಡಿಂದ ಈ ಡಿಸೈನ್ನ ಸ್ಟಾರ್ಟ್ ಮಾಡಿ. ನಾನು ಲೇಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಫಸ್ಟು ಲೇಸ್ಗೆ ದಾರಾನ ಲಾಕ್ ಮಾಡ್ಕೋಬೇಕು. ನೋಡಿ, ಲಾಕ್ ಮಾಡಿದ್ದೀನಿ. 2 ಟೈಮ್ಸ್ ಲಾಕ್ ಮಾಡಬೇಕು. ನೋಡಿ, 2 ಟೈಮ್ಸ್ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ 4 ಚೈನ್ಸ್ ಹಾಕೋಬೇಕು. 4 ಚೈನ್ಸ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಬಟ್ಟೆಗೆ ಲಾಕ್ ಮಾಡಬೇಕು. ನೋಡಿ, ಲಾಕ್ ಮಾಡ್ತಾಯಿದ್ದೀನಿ. ಬಟ್ಟೆಗೆ ಲಾಕ್ ಆದಮೇಲೆ ಮತ್ತೆ 3 ಚೈನ್ಸ್ ಹಾಕ್ಕೊಬೇಕು. 3 ಚೈನ್ಸ್ ಹಾಕಿ ಮತ್ತೆ ಬಟ್ಟೆಗೆ ಲಾಕ್ ಮಾಡಬೇಕು. ಬಟ್ಟೆಗೆ ಲಾಕ್ ಆದಮೇಲೆ ರಿಂಗ್ ಬೀಡ್ಸ್ ಇದ್ನಲ್ಲ, ರಿಂಗ್ ಬೀಡ್ಸು ಮತ್ತು ಅದರೊಳಗಡೆ ಒಂದು ರೌಂಡ್ ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಅದನ್ನು ಈಗ ಥ್ರೆಡ್ ಒಳಗೆ ಹಾಕ್ಕೋಬೇಕು. ರಿಂಗ್ ಬೀಡ್ಸು ಮತ್ತು ರೌಂಡ್ ಬೀಡ್ಸ್ನ ನೀಡಲ್ ಒಳಗೆ ಹಸಿ ತೊಗೊಂಡು ಅದರೊಳಗಿನಿಂದ ಥ್ರೆಡ್ನ ತೆಗೆದು ಆ ಥ್ರೆಡ್ನ ಲಾಕ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಬಟ್ಟೆಗೆ ಲಾಕ್ ಮಾಡಬೇಕು. ನೋಡಿ, ಲಾಕ್ ಮಾಡ್ತಾ ಇದ್ದೀನಿ. ಬಟ್ಟೆಗೆ ಲಾಕ್ ಆಯ್ತು. ಈಗ ನೋಡಿ ಫ್ರೆಂಡ್ಸ್, ಈ ಬಟ್ಟೆಗೆ ಲಾಕ್ ಆದಮೇಲೆ ನಾವು ಬಟ್ಟೆನ ಉಲ್ಟಾ ತೊಗೋಬೇಕು. ರಿವರ್ಸ್ ಮುಂದೆ ಎಲ್ಲ ಹಿಂದಗಡೆ ರಿವರ್ಸ್ ತೊಗೊಂಡು ಆ ಮೇಲ್ಗಡೆ ಪೋರ್ಷನ್ ಇರುತ್ತಲ್ಲ, ಆ ಮೇಲ್ಗಡೆ ಪೋರ್ಷನ್ಗೆ ಸಿಂಗಲ್ ಚೈನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಅದನ್ನ ರಿಂಗ್ ಬೀಡ್ ಒಳಗಡೆ ಹಸಿ ಕ್ರೋಶನ ತಂದು ದಾರ ಎಳ್ಕೊಂಡು ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. ನೋಡಿ, 2 ಸಿಂಗಲ್ ಕ್ರೋಶ ಮಾಡಿದೆ, 3 ಮತ್ತು 4 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ರಿಂಗ್ ಬೀಡ್ಸ್ದು ಮೇಲ್ಗಡೆ ಪೋರ್ಷನ್ ಇರುತ್ತಲ್ಲ, ಆ ಪೋರ್ಷನ್ಗೆ ಬಟ್ಟೆನ ಉಲ್ಟಾ ಮಾಡಿಕೊಂಡು ನಾವು 4 ಸಿಂಗಲ್ ಚೈನ್ ಹಾಕ್ಕೊಂಡಿದ್ದೀವಿ. ಈಗ ಅದಕ್ಕೆ ಒಂದು 2 mm ಬೀಡ್ ಹಾಕ್ಕೊತಾ ಇದ್ದೀನಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬಾರ್ದು ಫ್ರೆಂಡ್ಸ್. ಅದೇ ಹಂಗೇ ಸಿಂಗಲ್ ಚೈನ್ ಹಾಕೋಬೇಕು. ಕ್ರೋಶ ಒಳಗಡೆ ರಿಂಗ್ ಬೀಡ್ ಒಳಗಡೆ ಕ್ರೋಶ ತಂದು ಸಿಂಗಲ್ ಚೈನ್ ಮಾಡ್ಕೋಬೇಕು. ಈ ಕಡೆ 4 ಚೈನ್ಸ್ ಹಾಕ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಅದೇ ರೀತಿ ಆ ಕಡೆಯೂ 4 ಸಿಂಗಲ್ ಚೈನ್ ಹಾಕ್ಕೋಬೇಕು. ನೋಡಿ, ನಾನು ಹಾಕ್ತಾಯಿದ್ದೀನಿ. ಫೋರ್ ಸಿಂಗಲ್ ಚೈನ್. ನೋಡಿ, 4 ಸಿಂಗಲ್ ಚೈನ್ ಇನ್ನೊಂದು ಹಾಕ್ಕೊಂಡ್ರೆ 4 ಆಗುತ್ತೆ. 4 ಸಿಂಗಲ್ ಚೈನ್ ಆದಮೇಲೆ ಅಲ್ಲಿ ನಾವು ಆಗಲೇ ರಿಂಗ್ ಬೀಡ್ ಹಾಕ್ಕೊಂಡಿದ್ವಲ್ಲ, ಆ ಪಾಯಿಂಟ್ ಇದೆಯಲ್ಲ, ಆ ಪಾಯಿಂಟ್ಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ಸ್ ಹಾಕ್ಕೋಬೇಕು. ಆವಾಗಲೇ ಹಾಕ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಅದಕ್ಕೆ 3 ಚೈನ್ಸ್ ಹಾಕಿ ಆ 3 ಚೈನ್ಸ್ ಲಾಕ್ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡಬೇಕು. ಲಾಕ್ ಆಗಿದೆ. ಈಗ ನೋಡಿ, ಈಗ ಬಟ್ಟೆನ ಸೀದಾ ಮಾಡ್ಕೋಬೇಕು. ಆಗಲೇ ಉಲ್ಟಾ ಮಾಡ್ಕೊಂಡಿದ್ವಲ್ಲ ಈ ಕಡೆ, ಈಗ ಸೀದಾ ಮಾಡ್ಕೋಬೇಕು. ಸೀದಾ ಮಾಡಿಕೊಂಡು ಆ 3 ಚೈನ್ಸ್ ಏನು ಹಾಕಿದ್ವೋ ಆ 3 ಚೈನ್ಸ್ ಗ್ಯಾಪ್ ಒಳಗಿಂದ ಕ್ರೋಶನ ತಂದು ಸಿಂಗಲ್ ಚೈನ್ ಮಾಡ್ಕೋಬೇಕು. ಸಿಂಗಲ್ ಚೈನ್ ಮಾಡಿಕೊಂಡು ಈ ಕೆಳಗಡೆ ಪೋರ್ಷನ್ ಇದೆಯಲ್ಲ, ಅದರೊಳಗೆ ನಾವು ಈಗ ಡಬಲ್ ಕ್ರೋಶ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದ್ಸಲ ದಾರ ತಂದು ಅದು ರಿಂಗ್ ಬೀಡ್ ಒಳಗೆ ಹಸಿ ಕ್ರೋಶನ ತಂದು ದಾರ ಎಳ್ಕೊಂಡ್ರೆ 3 ರೋಲ್ ಆಗುತ್ತೆ. ಅದರಲ್ಲಿ 2ರಲ್ಲಿ ಒಂದ್ಸಲ ಮತ್ತು 2ರಲ್ಲಿ ಒಂದ್ಸಲ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಈ 3 ರೋಲ್ ಆಗಿದೆ. 2ರಲ್ಲಿ ಒಂದ್ಸಲ ಎಳ್ಕೊತೀನಿ ಮತ್ತು 2ರಲ್ಲಿ ಒಂದ್ಸಲ ಎಳ್ಕೊತೀನಿ.
ಇದೇ ರೀತಿ 4 ಡಬಲ್ ಕ್ರೋಶಾ ಮಾಡಬೇಕು. ಆಗಲೇ ಮೇಲ್ಗಡೆ 4 ಸಿಂಗಲ್ ಕ್ರೋಶಾ ಮಾಡಿದ್ವಿ, ಈಗ 4 ಡಬಲ್ ಕ್ರೋಶಾ ಮಾಡಬೇಕು. ಈಗ 4 ಡಬಲ್ ಕ್ರೋಶಾ ಆಯಿತು. ಆವಾಗಲೇ ಒಂದು ಸಿಂಗಲ್ ಬೀಡ್ ಹಾಕ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಈಗ ಅದೇ ಸೈಜ್ ಬೀಡು 3 ಹಾಕ್ಕೊತಾ ಇದ್ದೀನಿ. 3 ಬೀಡನ್ನ ಹಾಕ್ಕೊಬೇಕು. ನೋಡಿ 3 ಬೀಡ್ ತೊಗೊಂಡಿದ್ದೀನಿ. ಕ್ರೋಶಾದ ಒಳಗಡೆ ಬೀಡ್ ತೊಗೊಂಡು ಅದರೊಳಗಾಸಿ ಥ್ರೆಡ್ನ ಎಳ್ಕೊಂಡ್ರೆ ನೋಡಿ ಬೀಡನ್ನ ಥ್ರೆಡ್ ಒಳಗೆ ಹಾಕ್ಕೋಬೇಕು. ಬೀಡನ್ನ ಹಾಕ್ಕೊಂಡು ಫಸ್ಟು ಬೀಡನ್ನ ಲಾಕ್ ಮಾಡ್ಕೋಬೇಕು. ಆಗಲೇ ಡಬಲ್ ಕ್ರೋಶಾ ಮಾಡಿದ್ವಲ್ಲ ಅದರೊಳಗೆ ಹಾಸಿ ಕ್ರೋಶಾನ ತಂದು ಒಂದು ಚೈನ್ ಹಾಕ್ಕೋಬೇಕು. ಅಂದರೆ ಬೀಡನ್ನ ಲಾಕ್ ಮಾಡ್ಕೋಬೇಕು ಅಲ್ಲಿಗೆ. ನೋಡಿ ಈಗ ಬೀಡ್ ಲಾಕ್ ಆಗಿದೆ. ಈಗ ಮತ್ತೆ ಡಬಲ್ ಕ್ರೋಶಾ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಎರಡರಲ್ಲಿ ಒಂದ್ಸಲ ಮತ್ತೆ ಎರಡರಲ್ಲಿ ಒಂದ್ಸಲ ಎಳ್ಕೋಬೇಕು. ಡಬಲ್ ಕ್ರೋಶಾ ಆಗುತ್ತೆ. ಮತ್ತೆ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಅದೇ ರೀತಿ ಡಬಲ್ ಕ್ರೋಶಾ ಮಾಡ್ಕೋಬೇಕು ಫ್ರೆಂಡ್ಸ್. ಆಗಲೇ ಆ ಕಡೆ 4 ಡಬಲ್ ಕ್ರೋಶಾ ಆಗಿದೆಯಲ್ಲ, ಸೊ ಈ ಕಡೆನೂ 4 ಡಬಲ್ ಕ್ರೋಶಾ ಮಾಡ್ಕೋಬೇಕು. ಆವಾಗ ರಿಂಗ್ ಬೀಡು ಫಿಲ್ ಆಗುತ್ತೆ. ನೋಡಿ ನಾನು 4 ಡಬಲ್ ಕ್ರೋಶಾ ಮಾಡ್ಕೊತಾ ಇದ್ದೀನಿ. ನಾಲ್ಕು ಆದಮೇಲೆ ಅದು ಲಾಸ್ಟ್ ಪಾಯಿಂಟ್ ಎಲ್ಲಿದೆಯೋ ಅದೇ ಪಾಯಿಂಟಿಗೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ನೋಡಿ ಫ್ರೆಂಡ್ಸ್, ಈ ಥರ ಕಾಣಿಸ್ತಾ ಇದೆ ಡಿಸೈನು. ನ್ಯೂ ಡಿಸೈನು, ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಈಗ ಮತ್ತೆ 3 ಚೈನ್ಸ್ ಹಾಕ್ಕೊತಾ ಇದ್ದೀನಿ. 3 ಚೈನ್ಸ್ ಹಾಕಿ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಫ್ರೆಂಡ್ಸ್ ಮತ್ತೆ 3 ಚೈನ್ಸ್ ಹಾಕಿ 3 ಚೈನ್ಸ್ನ ಲಾಕ್ ಮಾಡ್ಕೋಬೇಕು. 3 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡಿ ಈಗ ಮತ್ತೆ ರಿಂಗ್ ಬೀಡು ಮತ್ತು ರೌಂಡ್ ಬೀಡು ಹಾಕ್ಕೊಬೇಕು. ರಿಂಗ್ ಬೀಡು ಮತ್ತು ರೌಂಡ್ ಬೀಡನ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡಿಕೊಂಡೆ. ಲಾಕ್ ಮಾಡ್ಕೊಂಡ್ಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಬಟ್ಟೆಗೆ ಲಾಕ್ ಮಾಡಬೇಕು. ಬಟ್ಟೆಗೆ ಲಾಕ್ ಆದಮೇಲೆ ಮತ್ತೆ ಉಲ್ಟಾ ತೊಗೋಬೇಕು. ಬಟ್ಟೆನ ಉಲ್ಟಾ ಮಾಡಿಕೊಂಡು ಆ ಮೇಲ್ಗಡೆ ಪೋರ್ಷನ್ ಇದೆಯಲ್ಲ ರಿಂಗ್ ಬೀಡ್ದು, ಆ ಮೇಲ್ಗಡೆ ಪೋರ್ಷನ್ನ ಬಟ್ಟೆನ ಉಲ್ಟಾ ಮಾಡ್ಕೊಂಡಾಗ ಆ ರಿಂಗ್ ಬೀಡ್ ಮೇಲೆ ಬರುತ್ತೆ ಫ್ರೆಂಡ್ಸ್. ಆವಾಗ ರಿಂಗ್ ಬೀಡ್ ಇಟ್ಕೊಳೋಕ್ಕೆ ಈಸಿಯಾಗಿ ಸಿಗುತ್ತೆ ನೋಡಿ. ಇವಾಗ ಆ ರಿಂಗ್ ಬೀಡ್ಗೆ ನಾವು ಸಿಂಗಲ್ ಕ್ರೋಶಾ ಮಾಡ್ತಾಯಿದ್ದೀವಿ. 4 ಸಿಂಗಲ್ ಕ್ರೋಶಾ ಆಗಲೇ ಮಾಡಿದ್ವಲ್ಲ, ಸೊ 4 ಸಿಂಗಲ್ ಕ್ರೋಶಾ ಮಾಡಬೇಕು. ನೋಡಿ ಫ್ರೆಂಡ್ಸ್, 4 ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ನಾಲ್ಕು ಸಿಂಗಲ್ ಕ್ರೋಶಾ ಆದಮೇಲೆ ಒಂದು ಚಿಕ್ಕದು ಬೀಡ್ ಹಾಕ್ಕೋಬೇಕು. 2 mm ಸೈಜ್ ಯೂಸ್ ಮಾಡಿದ್ದೀನಿ ನಾನು. ನಿಮಗೆ ದೊಡ್ಡದು ಬೇಕು ಅಂದರೂ ದೊಡ್ಡದು ಹಾಕ್ಕೊಬೋದು ಫ್ರೆಂಡ್ಸ್. ನಾನಿಲ್ಲಿ ಚಿಕ್ಕ ಬೀಡ್ ಯೂಸ್ ಮಾಡಿದ್ದೀನಿ. ಬೀಡ್ ಹಾಕಿದ ಮೇಲೆ ಮತ್ತೆ ಬೀಡ್ ಮತ್ತು 4 ಸಿಂಗಲ್ ಚೈನ್ ಮಾಡ್ಕೋಬೇಕು. ನೋಡಿ 4 ಹಾಕ್ಕೊತಾ ಇದ್ದೀನಿ. ಫೋರ್ ಚೈನ್ಸ್ ಆಯಿತು. ಈಗ ಅದು 4 ಚೈನ್ಸ್ ಆದಮೇಲೆ ಅಲ್ಲಿ 3 ಚೈನ್ಸ್ ಗ್ಯಾಪ್ ಇತ್ತಲ್ಲ ಅದರೊಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಲಾಕ್ ಆಯಿತು. ಈಗ ಮತ್ತೆ ಬಟ್ಟೆನ ಆಗಲೇ ಉಲ್ಟಾ ಇತ್ತಲ್ಲ, ಈಗ ಸೀದಾ ಮಾಡ್ಕೋಬೇಕು. ಬಟ್ಟೆನ ಸೀದಾ ಮಾಡಿಕೊಂಡು ಈ ಕೆಳಗಡೆ ಪೋರ್ಷನ್ ಇದೆಯಲ್ಲ ರಿಂಗ್ದು, ಸೊ ಅಲ್ಲಿಗೆ ನಾವೀಗ ಡಬಲ್ ಕ್ರೋಶಾ ಮಾಡ್ಕೋಬೇಕು. ನೋಡಿ ಈಗ ಅದನ್ನು ಡಬಲ್ ಕ್ರೋಶಾ ಮಾಡ್ಕೋಬೇಕು.
ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸುತ್ತೆ, ನೋಡಿ ಟ್ರೈ ಮಾಡಿ, ಈಸಿ ಇದೆ. ಒಂದು ಮಾಡೋ ತನಕ ಹಂಗೆ ಅನಿಸುತ್ತೆ. ಇದು ನೋಡಿ ಡಬಲ್ ಕ್ರೋಶ ಮಾಡ್ಕೋಬೇಕು, 4 ಡಬಲ್ ಕ್ರೋಶ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದ್ಸಲ ದಾರ ತಂದು ಆ ರಿಂಗ್ ಬೀಡ್ ಒಳಗಡೆ ಹಾಸಿ ನೀಡಲ್ನ ಹಾಕಿ ನೀಡಲ್ನಿಂದ ಥ್ರೆಡ್ ತಂದು 3 ಹೋಲ್ ಆಗುತ್ತೆ ನೋಡಿ. ಈ 3 ಹೋಲ್ ಆಗಿದೆ. 2ರಲ್ಲಿ ಒಂದ್ಸಲ ಮತ್ತು 2ರಲ್ಲಿ ಒಂದ್ಸಲ ಎಳ್ಕೋಬೇಕು ನೋಡಿ. 4 ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. 4 ಡಬಲ್ ಕ್ರೋಶ ಆದಮೇಲೆ ಈಗ ಬೀಡ್ ಹಾಕಬೇಕು. 2 mm 3 ಬೀಡ್ ಯೂಸ್ ಮಾಡಿದ್ದೀನಿ ನಾನು. 3 ಬೀಡನ್ನ ದಾರದೊಳಗೆ ಹಸಿ ಹಾಕ್ಕೊಂಡು ಈಗ ಅಲ್ಲೊಂದು ಕಂಬ ಇತ್ತಲ್ಲ ಡಬಲ್ ಕ್ರೋಶದ್ದು, ಅದರೊಳಗೆ ಹಸಿ ಥ್ರೆಡ್ನ ತಂದು ಬೀಡನ್ನ ಲಾಕ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಬೀಡು ಲಾಕ್ ಆಯಿತು. ಈಗ ಮತ್ತೆ ಡಬಲ್ ಕ್ರೋಶ ಮಾಡಬೇಕು. ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ನೋಡಿ, ಈಗ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ರಿಂಗ್ ಬೀಡ್ ಒಳಗಡೆ ಹಸಿ ಕ್ರೋಶನ ಹಾಕಿ ದಾರ ಎಳ್ಕೊಂಡ್ರೆ 3 ಹೋಲ್ ಆಗುತ್ತೆ. 2ರಲ್ಲಿ ಒಂದ್ಸಲ ಮತ್ತು 2ರಲ್ಲಿ ಒಂದ್ಸಲ ಹಾಕ್ಕೋಬೇಕು. ಅದೇ ರೀತಿ 4 ಡಬಲ್ ಕ್ರೋಶ ಮಾಡಬೇಕು ನೋಡಿ. ನಾನು ಮಾಡ್ಕೊತಾ ಇದ್ದೀನಿ 4 ಡಬಲ್ ಕ್ರೋಶ. ಡಬಲ್ ಕ್ರೋಶ ಆದಮೇಲೆ ಲಾಸ್ಟ್ ಪಾಯಿಂಟ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ನೋಡಿ ಫ್ರೆಂಡ್, ಡಿಸೈನ್ ಈ ಥರ ಕಾಣಿಸ್ತಾ ಇದೆ. ಎಲ್ಲನೂ ಸೀರೆ ಫುಲ್ ಇದೇ ಥರ ಹಾಕ್ಕೋಬೇಕು. ನಾನೀಗ ಇನ್ನೊಂದು ಇದೇ ಥರ ಹಾಕಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ನೋಡಿ ಫ್ರೆಂಡ್ಸ್, ನಾನು 3 ಕಂಪ್ಲೀಟ್ ಮಾಡಿದ್ದೀನಿ. ಡಿಸೈನ್ ಈ ಥರ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ ಡಿಸೈನು. ನೋಡಿ ಒಂದ್ಸಲಿ ಟ್ರೈ ಮಾಡಿ, ಇಷ್ಟ ಆಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ 3 ಚೈನ್ಸ್ ಹಾಕಿದ್ನಲ್ಲ ನಾನು, ಆ 3 ಚೈನ್ಸ್ ಗ್ಯಾಪಿಗೆ ಕುಚ್ಚನ್ನ ಕಟ್ಕೋಬೇಕು. ಈಗ ಕುಚ್ಚು ಕಟ್ಟಿದ್ಮೇಲೆ ಯಾವ ಥರ ಕಾಣಿಸುತ್ತೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಡಿಸೈನ್ ಯಾವ ಥರ ಕಾಣಿಸ್ತಾ ಇದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ. ಈ ಡಿಸೈನ್ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ರೀಚ್ ಆಗುತ್ತೆ. ಕಡಿಮೆ ಪ್ರೈಸಲ್ಲಿ ಗ್ರ್ಯಾಂಡ್ ಲುಕ್ ಬೇಕು ಅನ್ನೋರಿಗೆ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಟ್ರೈ ಮಾಡಿ. ಈ ಡಿಸೈನ್ಗೆ ಏನಿಲ್ಲ ಅಂದರೂ 300 ಇಂದ 400 ಚಾರ್ಜ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.